ಸ್ಟಾರ್ಟ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಭವತಿ ತನುಭಾವಾದೇಡಮೋ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ಧತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾವಿರಕ್ತ್ಯಾದಿಸದ್ಗುಣೌಘಾಕರಾನಹಂ ಆದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ತಪೋ ಪೂಜ್ಯಾಯ ರಾಘವೇಂದ್ರಾಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೀಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಳವೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಗವಂತನ ಪ್ರವರ್ತಕತ್ವವನ್ನು, ಯುಗ ಪ್ರವರ್ತಕತ್ವವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಭಗವಂತ ಕೃತತ್ರೇತಾ ದ್ವಾಪರ ಕಲಿ ಈ 4 ಯುಗಗಳಲ್ಲಿ ಯುಗ ಪ್ರವರ್ತಕನಾಗಿ, ಅದರಲ್ಲಿ ಯುಗ ಧರ್ಮ ನಿಯಾಮಕನಾಗಿ ಭಗವಂತ ಅಲ್ಲಿರ್ತಾನೆ ಅಂತ ಎಂಬುದನ್ನು ಹೇಳಿದರು. ಇದನ್ನು ಭಗವಂತ ಹೇಗೆ ಮಾಡ್ತಾನೆ ಅಂತ ಕೇಳಿದರೆ, ಭಗವಂತ ಸ್ವತಂತ್ರನಾಗಿ ಮಾಡ್ತಾನೆ, ಯಾವುದರ ಇನ್ನೊಂದರ ಅಪೇಕ್ಷೆ ಇಲ್ಲ. ಅಂತಹ ಭಗವಂತ ಎಲ್ಲವನ್ನೂ ಕೂಡ ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಮುಂದೆ ಭಗವಂತನ ನಮ್ಮ ಶರೀರದಲ್ಲಿ ಯಾವ ರೀತಿಯಾಗಿ ನಾವು ಭಗವಂತನ ಸನ್ನಿಧಾನವನ್ನು ನಾವು ಕಲ್ಪನೆ ಮಾಡಿಕೊಳ್ಬೇಕು, ಯಾವ ರೀತಿಯಾಗಿ ಅವನಿದ್ದಾನೆ ಎಂಬ ವಿಚಾರವನ್ನು ಹೇಳ್ತಾರೆ. ತಲೆಯೊಳಿಹ ನಾರಾಯಣನು ಗಂಟಲಡಿ ಒಡಲೊಳು ವಾಸುದೇವನು ಬಲದಲಿಹ ಪ್ರದ್ಯುಮ್ನ ಎಡಭಾಗದಲ್ಲಿ ಅನಿರುದ್ಧ ಕೆಳಗಿನಂಗದಿ ಸಂಕರುಷಣ ನ ತಿಳಿದು ಈ ಪರಿ ಸಕಲ ದೇಹಗಳೊಳಗೆ ಪಂಚಾತ್ಮಕನ ರೂಪವ ನೋಡು ಕೊಂಡಾಡು. ದಾಸರು ಆ ಭಗವಂತನ ರೂಪವನ್ನು ನಾವು ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಎಲ್ಲಿದ್ದಾನೆ ಭಗವಂತ ಅಂತ ಕೇಳಿದರೆ, ಉಪನಿಷತ್ತು ತಸ್ಯ ಪ್ರಿಯಮೇವ ಶಿರಃ ಮೋದೋ ದಕ್ಷಿಣ ಪಕ್ಷ ಪ್ರಮೋದ ಉತ್ತರ ಪಕ್ಷ ಆನಂದ ಆತ್ಮ ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅಂತ ತೈತ್ರೇಯ ಉಪನಿಷತ್ತು ಭಗವಂತನ ಒಂದು ಸ್ವರೂಪವನ್ನು ನಮಗೆ ತಿಳಿಸಿಕೊಡ್ತದೆ. ಹೇಗಿದ್ದಾನೆ ಅದನ್ನೇ ಬೃಹತ್ ಸಂಹಿತಾ ಮಾತು, ಬೃಹತ್ ಸಂಹಿತಾವು ಕೂಡ ಅದನ್ನು ಹೇಳ್ತದೆ ಎಂಬುದನ್ನು ಹೇಳ್ತಾರೆ. ಇಲ್ಲಿ ಈಗ ಹೇಳುವಂತಹದ್ದು, ಭಗವಂತ ಮುಖ್ಯವಾಗಿ ಶಿರಸ್ಸಿನಲ್ಲಿ ಇದ್ದಾನೆ. ಅವನು ನಾರಾಯಣ ರೂಪದಿಂದ ಅಲ್ಲಿರ್ತಾನೆ. ತಸ್ಯ ಪ್ರಿಯಮೇವ ಶಿರಃ ಮೋದೋ ದಕ್ಷಿಣ ಪಕ್ಷ ಪ್ರಮೋದ ಉತ್ತರ ಪಕ್ಷ ಅಂತ ಹೇಳಿಕೊಂಡು ತೈತ್ರೇಯ ಉಪನಿಷತ್ತು ಹೇಳ್ತದೆ. ಅದನ್ನು ಭಗವಂತ ಈ ಕೆಳಗಿನ ಗಂಟಲ ಕೆಳಗಿನ ವ್ಯವಸ್ಥೆಯಲ್ಲಿ ಭಗವಂತ ವಾಸುದೇವ ರೂಪದಿಂದಾಗಿರ್ತಾನೆ. ಅದಾದಮೇಲೆ ಬಲಭಾಗದಲ್ಲಿ ಪ್ರದ್ಯುಮ್ನ ರೂಪದಿಂದ, ಎಡಭಾಗದಲ್ಲಿ ಭಗವಂತ ಅನಿರುದ್ಧ ರೂಪದಿಂದಾಗಿ ಇರ್ತಾನೆ. ಅದಾದಮೇಲೆ ದೇಹದಲ್ಲಿ ಸಂಕರ್ಷಣ ರೂಪಿಯಾಗಿ ತಾನು ದೇಹದ ಎಲ್ಲ ಭಾಗಗಳಲ್ಲಿಯೂ ಕೂಡ ನಿಯಾಮಕನಾಗಿ, ತಾನು ನಿಯಮ್ಯ ಅಲ್ಲ, ತಾನು ಸ್ವತಃ ನಿಯಾಮಕನಾಗಿ ಅಲ್ಲಿರ್ತಾನೆ.
ಎಂಬುದನ್ನು ಹೇಳ್ತಾರೆ. ಭಗವಂತ ಯಾರ ಒಂದು ನಿಯಮ್ಯನಾಗಿರೋದಿಲ್ಲ. ಭಗವಂತ ನಿಯಮ್ಯನಲ್ಲ. ಭಗವಂತ ಎಂಥವನು ಅಂತ ಕೇಳಿದ್ರೆ ನಿಯಾಮಕ. ಅವನಲ್ಲಿ ವಿರುದ್ಧವಾದಂತಹ ಗುಣಗಳು, ನಿಯಮ್ಯ ನಿಯಾಮಕತ್ವ ಎರಡೂ ಕೂಡ ಭಗವಂತನಿಗೆ ಹೇಳಬಹುದು. ಆದರೆ ಮುಖ್ಯವಾಗಿ ಭಗವಂತ ಎಂಥವನು ಅಂತ ಕೇಳಿದ್ರೆ ಭಗವಂತ ಮುಖ್ಯವಾಗಿ ನಿಯಾಮಕ ಎಂಬುದನ್ನು ಹೇಳ್ತಾರೆ. ಇದನ್ನು ಏನು ಮಾಡಬೇಕು ನಾವು? ಅಂಗ ಉಪಂಗದಲ್ಲಿ ಭಗವಂತ ಇರ್ತಾನೆ. ಅವನ ಯಾವ ರೂಪದಲ್ಲಿದ್ದರೂ ಕೂಡ ನೇಹನಾನಾಸ್ತಿ ಕಿಂಚನ. ಭಗವಂತ ಯಾವ ರೂಪದಲ್ಲಿ, ಯಾವ ಸ್ವರೂಪದಲ್ಲಿ ಹೇಗಿದ್ದರೂ ಕೂಡ ಭಗವಂತನ ಒಂದೊಂದು ಯಾವ ರೂಪಗಳಿಗೂ ಕೂಡ ಅಲ್ಲಿ ಭೇದವನ್ನು ನಾವು ಕಲ್ಪನೆ ಮಾಡಬಾರದು. ಅವನು ಆನಂದ ರೂಪನಾಗಿರತಕ್ಕಂಥವನು ಭಗವಂತ ಎಂಬ ವಿಚಾರವನ್ನು ನಮಗೆ ಇಲ್ಲಿ ತೋರಿಸಿಕೊಡ್ತಾರೆ. ಅದಾದಮೇಲೆ ಭಗವಂತನ ರೂಪದಲ್ಲಿ ತಿಳ್ಕೊಂಡದ್ರಿಂದಾಗಿ ಏನಾಗ್ತದೆ? ಇನ್ನು ದೇಹದ ಮಧ್ಯಭಾಗದಲ್ಲಿ ನಾರಾಯಣ, ಸೊಂಟದಿಂದ ಪಾದದವರೆಗಿರತಕ್ಕಂತಹ ಭಾಗದಲ್ಲಿ ಸಂಕರ್ಷಣ, ಇನ್ನು ತಲೆಯ ಶಿರಸ್ಸಿನ ಭಾಗದಿಂದ ಸೊಂಟದ ಭಾಗ ಇರತಕ್ಕಂತಹ ರೂಪದಲ್ಲಿ ಅಲ್ಲಿ ವಾಸುದೇವ, ಅನಿರುದ್ಧ ಪ್ರದ್ಯುಮ್ನರು ದೇಹದ ಎಡಭಾಗದಲ್ಲಿ, ಬಲಭಾಗದಲ್ಲಿ ಆ ಪ್ರದ್ಯುಮ್ನ. ಇದನ್ನು ಚಿಂತನೆ ಮಾಡಬೇಕು. ಅಲ್ಲ, ದೇವರ ಬಗ್ಗೆ ಚಿಂತನೆ ಮಾಡೋಣ, ಏನು ಪ್ರಯೋಜನ ಏನು? ದೇವರ ಬಗ್ಗೆ ಎಲ್ಲರೂ ಕೂಡ ಹೇಳ್ತಾರೆ, ಎಲ್ಲರೂ ಕೂಡ ತಿಳ್ಕೊಂಡಿದ್ದಾರೆ. ತಿಳ್ಕೊಂಡದ್ರಿಂದಾಗಿ ಉಪಯೋಗ ಏನು ಅಂತ ಕೇಳಿದ್ರೆ ಒಳ್ಳೆಯ ಮಾತನ್ನು ಹೇಳ್ತಾರೆ. ಎಡದ ಭಾಗದಲ್ಲಿ ಚಿಂತನೆಯ ಮಾಳ್ಪರಿಗುಂಟೆ ಮೈಲಿಗೆ ನಿಷೇಧಗಳು. ಭಗವಂತನ ಬಗ್ಗೆ ಯಾರು ಚಿಂತನೆಗಳನ್ನು ಚೆನ್ನಾಗಿ ಮಾಡ್ತಾರೆ ಅಂಥವನಿಗೆ ಯಾವತ್ತೂ ಕೂಡ ಅವನಿಗೆ ವಿಧಿಗಳಾಗಲಿ ನಿಷೇಧಗಳಾಗಲಿ ಅಥವಾ ಏನಾದರೂ ಇದು ಶುದ್ಧಾಶುದ್ಧಗಳ ವಿವೇಕ ಯಾವುದೂ ಕೂಡ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಯಾವಾತ ಭಗವಂತನ ಸ್ಮರಣೆಯಲ್ಲಿ ಇರ್ತಾನೆ ಅವನಿಗೆ ಯಾವ ಕಾಲಕ್ಕೂ ಕೂಡ ವಿಧಿ ನಿಷೇಧಗಳು ಬಾಧಿಸೋದೇ ಇಲ್ಲ. ವಿಧಿ ನಿಷೇಧಗಳ ಒಂದು ಅಂಟು ಇಲ್ಲವೇ ಇಲ್ಲ. ವಿಧಿ ನಿಷೇಧಗಳು ಯಾರಿಗೆ ಅಂತ ಕೇಳಿದರೆ ನಮ್ಮಂತಹ ಸಾಮಾನ್ಯವಾದಂತಹ ಜೀವರಾಶಿಗಳಿಗೆ ವಿಧಿ ನಿಷೇಧಗಳು. ಕೃಷ್ಣ ಹೇಳ್ತಾನಲ್ವ, ಯಾರು ಭಗವಂತನ ಚಿಂತನೆಯಲ್ಲಿ ಮುಳುಗಿರ್ತಾನೆ ಅವನಿಗೆ, ಅಪರೋಕ್ಷ ಜ್ಞಾನಿಗೆ ಅವನು ಕೆಲವು ಸಂದರ್ಭದಲ್ಲಿ ಭಗವಂತನ ಚಿಂತನೆಯಲ್ಲಿ ಮಗ್ನನಾಗಿರ್ತಾನೆ. ಅವನಿಗೆ ಬಾಹ್ಯವಾದಂತಹ ಪ್ರಜ್ಞೆಯೇ ಇರುವುದಿಲ್ಲ. ಬಾಹ್ಯ ಪ್ರಜ್ಞೆ ಇಲ್ಲದೇ ಇದ್ದಾಗ ಆವಾಗ ಈ ವಿಧಿ ನಿಷೇಧಗಳು ಅದೆಲ್ಲ ಹೇಗೆ ಅವನು ಆಚರಣೆ ಮಾಡುವಂತಹದ್ದು, ಅಥವಾ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಇತ್ಯಾದಿಗಳನ್ನೆಲ್ಲ ನಿಯಮಗಳುಂಟಲ್ವ, ಅದೆಲ್ಲ ಹೇಗೆ ಅಂತ ಕೇಳಿದರೆ ಅದಕ್ಕೆ ಉತ್ತರವನ್ನು ಕೊಡುವಂತಹದ್ದು ಯಾರಿಗೆ ವಿಧಿ ನಿಷೇಧಗಳು ಅಂತ ಕೇಳಿದರೆ ಈ ಶುದ್ಧಾಶುದ್ಧ ವಿವೇಕಗಳು ಅದು ಭಗವಂತನ ಪ್ರಜ್ಞೆ ಇಲ್ಲದವನಿಗೆ, ಅಂದರೆ ಭಗವಂತನನ್ನು ತಿಳ್ಕೊಳ್ಬೇಕು, ಭಗವಂತನ ಇನ್ನಷ್ಟು ಬಗ್ಗೆ ಜಿಜ್ಞಾಸೆ ಮಾಡಬೇಕು, ಅವನನ್ನು ಇನ್ನಷ್ಟು ಅವನನ್ನು ಉಪಸತ್ತಿ ಮಾಡಬೇಕು ಅಂತ ಯಾರಿಗೆ ಇದೆ ಅಂಥವರಿಗೆ ಈ ಎಲ್ಲ ವಿಧಿ ನಿಷೇಧಗಳು. ಅಪರೋಕ್ಷ ಜ್ಞಾನಿ ಅವನು ಭಗವಂತನ ಕಾಣ್ತಾ ಇರತಕ್ಕಂಥವನಿಗೆ ಯಾವ ವಿಧಿಗಳಾಗಲಿ ಯಾವ ನಿಷೇಧಗಳಾಗಲಿ ಅಥವಾ ಯಾವುದೇ ರೀತಿಯಾಗಿರತಕ್ಕಂತಹ ನಿಬಂಧನೆಗಳಾಗಲಿ ಅವನಿಗೆ ಇಲ್ಲ ಎಂಬುದನ್ನು ಹೇಳ್ತಾರೆ. ಹೀಗೆ ಆ ಭಗವಂತನ ರೂಪಗಳನ್ನು ತಿಳ್ಕೊಳ್ಳಬೇಕು. ಭಗವಂತನ ಬೇರೆ ಬೇರೆ ಎಲ್ಲಿ ಅವನು ಶಬ್ದ ಸ್ಪರ್ಶ ರೂಪ ರಸ ಗಂಧದಲ್ಲಿ ಹೇಳ್ತಾರೆ. ಅದಾದಮೇಲೆ ಪೃಥ್ವಿ ಅಪ್ ತೇಜೋ ಜಲ ವಾಯು ಇತ್ಯಾದಿಗಳಲ್ಲಿಯೂ ಕೂಡ ಭಗವಂತನ ಚಿಂತನೆಯನ್ನು ಯಾರಿಗೆ ಇದೆಲ್ಲವೂ ಕೂಡ ಭಗವಂತನನ್ನು ತಿಳ್ಕೊಳ್ಳಿಕ್ಕಿರತಕ್ಕಂತಹ ಮಾರ್ಗಗಳು. ನಾವು ಭಗವತ್ ರೂಪಗಳನ್ನು ಅಥವಾ ಭಗವಂತನ ವಿಚಾರಗಳನ್ನು ನಾವು ತಿಳ್ಕೊಂಡಿಲ್ಲ ಅಂತ ಆದರೆ ಆವಾಗ ಏನಾಗ್ತದೆ ಅಂತ ಕೇಳಿದ್ರೆ ನಮಗೆ ಭಗವಂತನ ವಿಶಿಷ್ಟವಾದಂತಹ ಒಂದು ಚಿಂತನೆ, ಈ ವಿಶ್ವರೂಪದ ಚಿಂತನೆ ನಮಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರವಾಗಿ ಎಲ್ಲ
ಭಗವಂತನ ತತ್ವಗಳನ್ನು, ಅದೇ ರೀತಿಯಾಗಿ ಭಗವಂತನ ನಿಯಮ್ಯ ನಿಯಾಮಕ ರೂಪಗಳನ್ನು ತಿಳ್ಕೊಳ್ಳಬೇಕು ಎಂಬುದಾಗಿ ಹೇಳ್ತಾರೆ. ಅದಾದಮೇಲೆ ಭಗವಂತನ ಈ ಪಿತೃ ರೂಪಗಳನ್ನು ಹೇಳ್ತಾರೆ. ಅದು ಹೇಗೆ ಅಂತ ಕೇಳಿದರೆ ಅದನ್ನು ಹೇಳುವಂತಹದ್ದು ಚತುರವಿಂಶತಿ ತತ್ವದಳು ಶ್ರೀಪತಿಯು ಅನಿರುದ್ಧಾದಿ ರೂಪದಿ ವಿದದನಾಗಿರ್ದ ಅಖಿಳ ಜೀವರ ಸಂಭನದೊಳಗೆ ಪ್ರತತಿಯಂದದಿ ಸುತ್ತಿ ಸುತ್ತುತ್ತ ಪಿತೃಗಳಿಗೆ ತರ್ಪಕ ನೆನೆಸಿಕೊಂಡು ಅತುಳ ಮಹಿಮನು ಷಣ್ಣವತಿ ನಾಮದಲ್ಲಿ ನೆಲೆಸಿಹನು. ಭಗವಂತ ಏನಾಗಿದ್ದಾನೆ ಅಂತ ಕೇಳಿದ್ರೆ ಅವನ 24 ತತ್ವಗಳು ಅವ್ಯಕ್ತ ಭಾವೈರಹಂಕಾರೈರ್ಜ್ಯೋತಿರಹಂ ವಿರಜಾವಿಪಾಪ್ಮ ಭೂಯಾಸಗ್ಸ್ವಾಹ ತತ್ವಗಳನ್ನು ಹೇಳ್ತಾರೆ. ಅವ್ಯಕ್ತತ್ವ, ಮಹತ್ತತ್ವ, ಅಹಂಕಾರತತ್ವ, ಮನಸ್ತತ್ವ, ಅದೇ ರೀತಿಯಾಗಿ ತ್ವಕ್, ಚಕ್ಷು, ಜಿಹ್ವ, ಘ್ರಾಣ, ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಆಕಾಶ, ವಾಯು, ಅಗ್ನಿ, ಜಲ, ಪೃಥಿವಿ, ಹೀಗೆ 24 ತತ್ವಗಳನ್ನು ಹೇಳ್ತಾರೆ. ನಾವು ತತ್ವಾಭಿಮಾನಿ ದೇವತೆಗಳನ್ನು ನ್ಯಾಸ ಮಾಡ್ತೇವೆ. ಅವ್ಯಕ್ತಾತ್ಮನೇ ಬ್ರಹ್ಮಾಣೇ ಭಾರತೀಭ್ಯಾ ನಮಃ, ಮಹದಾತ್ಮನೇ ಬ್ರಹ್ಮವಾಯುಭ್ಯಾ ನಮಃ, ಅಹಂಕಾರಾತ್ಮನೇ ಗರುಡ ಶೇಷರುದ್ರೇಭ್ಯೋ ನಮಃ ಅಂತ ಹೇಳಿಕೊಂಡು ನಾವು ನಿತ್ಯದಲ್ಲಿಯೂ ಕೂಡ ನ್ಯಾಸವನ್ನು ಮಾಡ್ತೇವೆ. ಆ ನ್ಯಾಸವನ್ನು ಮಾಡುವಾಗ ಭಗವಂತನ ತತ್ವಗಳನ್ನು ನಾವು ನ್ಯಾಸ ಮಾಡಬೇಕು. ಯಾಕೆ ಅಂತ ಕೇಳಿದರೆ ಭಗವಂತ ಈ ತತ್ವಗಳಲ್ಲಿ, ಈ ನಮ್ಮ ದೇಹಗಳಲ್ಲಿ ತಾನು ಇರ್ತಾನೆ ಅಂತಾದಾಗ ಯಾವ ರೀತಿಯಾಗಿರ್ತಾನೆ ಅಂತ ಕೇಳಿದರೆ ಅವನು ಕೇಶವಾದಿ 24 ರೂಪಗಳನ್ನು ಹೇಳ್ತಾರೆ. ಕೇಶವ, ನಾರಾಯಣ, ಮಾಧವ, ಗೋವಿಂದ, ಮಧುಸೂದನ, ತ್ರಿವಿಕ್ರಮ, ವಾಮನ, ಹೀಗೆ ಅವನ ರೂಪಗಳನ್ನು ನಮಗೆ ತಿಳಿಸಿಕೊಡ್ತಾರೆ. ಈ ತತ್ವಗಳನ್ನು ಅದರ ಜೊತೆಗೆ ಭಗವಂತನ ರೂಪಗಳನ್ನು ನಾವು ತಿಳ್ಕೊಳ್ಬೇಕು. ತಿಳ್ಕೊಂಡು ಹೇಗಿದ್ದಾನೆ ಅಂತ ಕೇಳಿದ್ರೆ ವಿತತನಾಗಿರ್ತ ತತ ಭಗವಂತ ಚೆನ್ನಾಗಿ ವ್ಯಾಪಿಸಿಕೊಂಡಿದ್ದಾನೆ ಅಂತ ಹೇಳ್ತಾರೆ. ಅವನು ಇರುವುದು ಅಲ್ಲ, ಚೆನ್ನಾಗಿ ಅವನು ವ್ಯಾಪಿಸಿಕೊಂಡು ತಾನಿದ್ದಾನೆ ಅಂತ. ಅಂತಹ ಭಗವಂತ ವಿತತನಾಗಿರ್ತ ಅಖಿಳ ಜೀವರ ಎಲ್ಲ ಜೀವರನ್ನ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಸಂವಹನದೊಳಗೆ ಅವನು ಅಲ್ಲಿ ಎಲ್ಲ ಜೀವರಾಶಿಗಳ ಒಳಗೆ ಇದ್ದುಕೊಂಡು ಮತ್ತೇನು ಮಾಡ್ತಾನೆ, ಪಿತೃಗಳಿಗೆ ತರ್ಪಕ ನೆನೆಸಿ. ನಾವು ಈ ಪಕ್ಷದ ವಿಶೇಷವಾಗಿರತಕ್ಕಂಥ ಸಂದರ್ಭದಲ್ಲಿ ನಾವು ನೀಡುವಂತಹದ್ದು ಯಾವ ರೀತಿಯಾಗಿ ಅದು ದೇವತೆಗಳು, ಅದು ನಮ್ಮ ಈಗ ಯಾವುದೋ ನಾವು ಶ್ರಾದ್ದಾದಿಗಳನ್ನು ಮಾಡ್ತೇವೆ. ಈ ಶ್ರಾದ್ದಾದಿಗಳು ಅದನ್ನು ನಾವು ತಂದೆಯ ಹೆಸರಿನಲ್ಲೋ ತಾಯಿಯ ಹೆಸರಿನಲ್ಲೋ ಇಟ್ಟಾಗ ಅದು ಯಾವ ರೀತಿಯಾಗಿ ನಮ್ಮ ಪೂರ್ವಜರಿಗೆ, ನಮ್ಮ ಪಿತೃಗಳಿಗೆ ಅದು ಲಭಿಸುವಂತಹದ್ದು, ಅದೇನು ಲಭಿಸೋದಿಲ್ಲ. ಹೇಗೆ ಅದು ನೀವು ಅದನ್ನು ಕಲ್ಪನೆ ಮಾಡ್ತೀರಿ? ಒಂದು ವೇಳೆ ಇದಕ್ಕೆ ಬೇಕಾದಷ್ಟು ಕುತರ್ಕಗಳು, ಕುಹಕಗಳನ್ನು ಹೇಳ್ತಾರೆ. ಒಂದು ವೇಳೆ ಇಟ್ಟಿರತಕ್ಕಂತಹ ಪಿಂಡವನ್ನು ಅವರು ಸ್ವೀಕಾರ ಮಾಡ್ತಾರೆ ಅಂತಾದರೆ ಯಾವುದೋ ಒಬ್ಬ 2ನೇ ಮಹಡಿ 3ನೇ ಮಹಡಿಯಲ್ಲಿರ್ತಕ್ಕಂತಹ ವ್ಯಕ್ತಿಗೆ ಕೆಳಗಿನ ಪಿಂಡ ಪ್ರದಾನವನ್ನು ಮಾಡೋದು, ಅವನಿಗೆ 2ನೇ ಮಹಡಿ 3ನೇ ಮಹಡಿಯಲ್ಲಿರ್ತಕ್ಕಂಥವನಿಗೆ ಅದು ತೃಪ್ತಿಯನ್ನು ಕೊಡಬೇಕು. ಹಾಗಾಗ್ತದಾ ಅಂತ ಕೇಳಿದ್ರೆ ಹಾಗಾಗೋದಿಲ್ಲ. ಹಾಗಿದ್ರೆ ಈ ಪಿಂಡ ಪ್ರದಾನಾದಿಗಳು ಅದರಿಂದಾಗಿ ಏನು ಪ್ರಯೋಜನ, ಏನು ಅದರಿಂದ ಆಗತಕ್ಕಂತಹ ಲಾಭ ಏನು ಅಂತ ಕೇಳಿದ್ರೆ ಅದಕ್ಕೆ ಉತ್ತರವನ್ನು ಶಾಸ್ತ್ರಗಳು ಬೇಕಾದಷ್ಟು ಕಡೆ ಕೊಟ್ಟಿವೆ. ಅದನ್ನು ಹೇಳ್ತಾರೆ. ಭಗವಂತನ ವ್ಯವಸ್ಥೆ ಹೇಗೆ ಅಂತ ಕೇಳಿದ್ರೆ ಅವಲ್ಲಿ ವಸು, ರುದ್ರ, ಆದಿತ್ಯ, ಅದರ ಜೊತೆಗೆ ಭಗವಂತನ ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ, ಈ 3 ರೂಪಗಳನ್ನು ನಾವು ಚಿಂತನೆ ಮಾಡಬೇಕು. ಹೇಗೆ ವಸುರುದ್ರಾದಿತ್ಯಾದಿಗಳನ್ನು ನಾವು ಕಲ್ಪನೆ ಮಾಡ್ತೇವೆಯೋ ಅದೇ ರೀತಿಯಾಗಿ ಅಲ್ಲಿ ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ ಈ 3 ರೂಪಗಳನ್ನು ಕೂಡ ನಾವು ಯೋಚನೆ ಮಾಡಬೇಕು. ಒಂದೊಂದು ರೂಪಗಳಲ್ಲಿ ಭಗವಂತ ಇರ್ತಾನೆ. ಇದ್ದುಕೊಂಡು ಪಿತೃಗಳಿಗೆ ತರ್ಪಕ ನೆನೆಸಿ ಅಂತ ಒಂದು ಶಬ್ದವನ್ನು ಹೇಳ್ತಾರೆ. ಭಗವಂತ
ಎಂಥವನು ಅಂತ ಕೇಳಿದ್ರೆ ಅವನು ಪಿತೃಗಳಿಗೆ ತರ್ಪಕ. ನಾವು ನೀಡುವಂತಹ ಪಿಂಡಾದಿಗಳು, ತರ್ಪಣಾದಿಗಳು ಇದೆಲ್ಲವೂ ಕೂಡ ಏನಾಗ್ತದೆ ಅಂತ ಕೇಳಿದ್ರೆ ಭಗವಂತ ಅದನ್ನು ತತ್ತತ್ ಜೀವಗಳಿಗೆ, ತತ್ತತ್ ನಾವು ಪಿತೃದೇವತೆಗಳಿಗೆ ನೀಡುವಂತಹದ್ದು. ನೇರವಾಗಿ ಪಿತೃಗಳಿಗೆ ನೀಡುವಂತಹ ವ್ಯವಸ್ಥೆಯನ್ನು ಎಲ್ಲಿಯೂ ಕೂಡ ಹೇಳಿಲ್ಲ. ಮತ್ತು ಪಿತೃದೇವತಾ ರೀತಿ ಉದ್ದೇಶದಿಂದಾಗಿ ನಾವೇನು ಮಾಡುವಂತಹದ್ದು ಅಂತ ಕೇಳಿದ್ರೆ ಅದನ್ನು ಪಿತೃದೇವತೆಗಳಲ್ಲಿ ಇಡುವಂತಹದ್ದು. ಪಿತೃದೇವತೆಗಳಿಗೆ ನೀಡಿದಾಗ ಅದನ್ನು ತತ್ತದ ಜೀವರಾಶಿಗಳಿಗೆ ನೀಡುವಂತಹದ್ದನ್ನು ನೀಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಭಗವಂತ ಪಿತೃಗಳಿಗೆ ತರ್ಪಕನೆನಿಸಿಕೊಂಡು ಅತುಳ ಮಹಿಮನು. ಅಲ್ಲ, ಹೇಗಪ್ಪ ಇದಾಗಿದೆ ಅಂತ ಕೇಳಿದ್ರೆ ಭಗವಂತನ ಅದು ಅದ್ಭುತವಾದಂತಹ ಸಾಮರ್ಥ್ಯ. ಇದು ಸಾಮಾನ್ಯವಾದಂತಹ ಜೀವರಾಶಿಗಳಿಗೆ ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲದೆ ಇರತಕ್ಕಂತಹದ್ದು. ಯಾಕೆ ಅಂತ ಕೇಳಿದ್ರೆ ಭಗವಂತ ವಸು ರುದ್ರ ಆದಿತ್ಯ ರೂಪನಾಗಿ ಅಲ್ಲಿ ವಾಸುದೇವ ಪ್ರದ್ಯುಮ್ನ ಅನಿರುದ್ಧ ರೂಪನಾಗಿ ತಾನಲ್ಲಿರ್ತಾನೆ. ಅಲ್ಲಿಯೇ ಅದನ್ನು ತತ್ತತ್ ಜೀವರಾಶಿಗಳಿಗೆ, ತತ್ತತ್ ದೇವತೆಗಳಿಗೆ ನೀಡುವಂತಹ ಒಂದು ಕಾರ್ಯವನ್ನು ದೇವತಾ ನಿಮಿತ್ತವನ್ನಿಟ್ಟುಕೊಂಡು ಭಗವಂತ ಮಾಡ್ತಾನೆ ಅಂತ ಹೇಳ್ತಾರೆ. ಹೀಗೆ ಆ ಷಣ್ಣವತಿ, ಅದಕ್ಕೋಸ್ಕರವಾಗಿ ಆ ಷಣ್ಣವತಿ ಶ್ರಾದ್ದ ಅಂತ ಇರುವಂತಹದ್ದು 96 ಶ್ರಾದ್ದಗಳನ್ನು ಮಾಡಬೇಕು ಅಂತ. ಅದರಲ್ಲಿ ಸಂಕ್ರಾಂತಿ, ಅದೇ ರೀತಿಯಾಗಿ ಪೌರ್ಣಿಮಾ, ಇನ್ನು ಹೀಗೆ ವಿಶಿಷ್ಟವಾಗಿ ನಮಗೆ 96 ಶ್ರಾದ್ದಗಳನ್ನು ಹೇಳ್ತಾರೆ. ಆ 96 ಶ್ರಾದ್ದಗಳನ್ನು ತತ್ತದ್ ನಿಯಾಮಕನಾಗಿ ಅಲ್ಲಿ ಭಗವಂತ ಇರ್ತಾನೆ. ಇದ್ದುಕೊಂಡು ತಾನು ಎಲ್ಲ ರೀತಿಯಾಗಿರತಕ್ಕಂತಹ ಅನುಗ್ರಹವನ್ನು ಆ ಜೀವರಾಶಿಗಳಿಗೆ ನೀಡುತ್ತಾನೆ ಅಂತ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಮುಂದೆ ಭಗವಂತ 24 ತತ್ವಗಳನ್ನು, ಅವ್ಯಕ್ತತ್ವ, ಮಹತ್ತತ್ವ, ಮಣಿಮಂಜರಿಯಲ್ಲಿ ಹೇಳುವಾಗ ಎಲ್ಲಿಂದ ಯಾವ ಯಾವ ತತ್ವಗಳು ಹುಟ್ಟಿತು ಅಂತ ಕೇಳಿದಾಗ ಮಹತ್ತತ್ವಾದ ಅಹಂಕಾರಂ ಸದಸ್ಯ ಶಿವ ವಿಗ್ರಹಂ ದೈವಾನ್ ದೇಹಾನ್ ಮನಃಕಾನಿ ಪಂಚಸತ್ರಿವಿಧಾತ್ತತಃ ಅಂತ ಹೇಳಿಕೊಂಡು ಈ ತತ್ವಗಳ ಸೃಷ್ಟಿಯನ್ನು ಹೇಳ್ತಾರೆ. ಏನು ಅವ್ಯಕ್ತತತ್ವದಿಂದಾಗಿ ಅಲ್ಲಿ ಅಹಂಕಾರ ತತ್ವದಿಂದಾಗಿ ಮನಸ್ತತ್ವದಿಂದಾಗಿ ಬುದ್ಧಿತತ್ವದಿಂದಾಗಿ ಹೀಗೆ ತತ್ವಗಳ ದೊಡ್ಡದಾಗಿರತಕ್ಕಂಥ ಒಂದು ಸೃಷ್ಟಿಯ ಪ್ರಕ್ರಿಯೆಯನ್ನು ಹೇಳ್ತಾ ಬರ್ತಾರೆ. ಅರಂ ಪ್ರಕೃತಿ ಭಗವಂತ ತತ್ವಗಳನ್ನು ಸೃಷ್ಟಿ ಮಾಡ್ತಾನೆ. ಸೃಷ್ಟಿಗಳನ್ನು ಮಾಡುವಾಗ ತತ್ವಗಳ ಜೊತೆಗೆ ತತ್ವ ನಿಯಾಮಕನಾಗಿರತಕ್ಕಂತಹ ದೇವತೆಗಳು ತತ್ವದ್ರೂಪಗಳನ್ನು ಕೂಡ ಭಗವಂತ ಸೃಷ್ಟಿ ಮಾಡ್ತಾನೆ ಎಂಬುದನ್ನು ಅಲ್ಲಿ ಹೇಳ್ತಾರೆ. ಇದನ್ನು ಮಾಡ್ತಾನೆ. ಸರಿ, ಮಾಡಿದ ಮೇಲೆ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ ನಾವು ರೂಪಗಳನ್ನು ಚಿಂತನೆ ಮಾಡಬೇಕು ಅಂತ ಆಯಿತು. ನಮಗೆ ಪ್ರಸಿದ್ಧವಾಗಿರತಕ್ಕಂತಹದ್ದು ನಾವು ನಿತ್ಯದಲ್ಲಿಯೂ ಕೂಡ ಏನು ಮಾಡುವಂತಹದ್ದು, ಕೇಶವಾದಿ ಸುಮೂರ್ತಿ 12 ಮಾಸ ಪುಂಡ್ರಗಳಲ್ಲಿ ವೇದವ್ಯಾಸ ಅನಿರುದ್ಧಾದಿ ರೂಪಗಳಾರು ಋತುಗಳಲ್ಲಿ ವಾಸವಾಗಿ ಹನಿಂದು 30 ವಾಸರದಿ ಸತ್ಕರ್ಮ ಧರ್ಮ ನಿರಾಶೆಯಿಂದಲೇ ಮಾಡು ಕರುಣವ ಬೇಡುಕೊಂಡಾಡು. ಭಗವಂತ ಕೇಶವಾದಿ ರೂಪಗಳಲ್ಲಿ ಇದ್ದಾನೆ ಅಂತ. ಇದನ್ನು ನಾವು ಯೋಚನೆ ಮಾಡಬೇಕು. ಎಲ್ಲಿ ಅಂತ ಕೇಳಿದ್ರೆ ನಾವು 12 ಪುಂಡ್ರಗಳನ್ನು ಹಾಕಿಕೊಳ್ತೇವೆ. ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣವೇ ನಮಃ. ಹೀಗೆ 12 ಪುಂಡ್ರಗಳನ್ನು ನಮಗೆ ಶಾಸ್ತ್ರಕಾರರು ಕೊಟ್ಟಿದ್ದಾರೆ, ಸ್ಮೃತಿಕಾರರು ಕೊಟ್ಟಿದ್ದಾರೆ. ಈ ಸ್ಮೃತಿಕಾರರು ಅದೇ ರೀತಿಯಾಗಿ ಪುರಾಣಕಾರರು ಏನು ಕೊಟ್ಟಿದ್ದಾರೆ ಇದನ್ನು ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ ಕೇಶವಾದಿ ಸುಮೂರ್ತಿ 12 ಮಾಸ ಪುಂಡ್ರಗಳಲ್ಲಿ 12 ಮಾಸಗಳಲ್ಲಿ, ಅದೇ ರೀತಿಯಾಗಿ ಇನ್ನೂ ಪುಂಡ್ರಗಳಲ್ಲಿ 12 ಪುಂಡ್ರಗಳಲ್ಲಿ ಮಾರ್ಗಶಿರ, ಫಾಲ್ಗುಣ,
ಇಲ್ಲಿ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವೀಜ, ಕಾರ್ತೀಕ, ಹೀಗೆ ಆ 12 ಮಾಸಗಳು. ಈ 12 ಮಾಸಗಳಲ್ಲಿ ಭಗವಂತನ 12 ರೂಪಗಳು. ಈ 12 ರೂಪಗಳನ್ನು ನಾವು ಇದನ್ನು 12 ರೂಪಗಳನ್ನು 12 ಮೂರ್ತಿಗಳಲ್ಲಿ ನಾವು ಇದನ್ನು ಯೋಚನೆ ಮಾಡಬೇಕು. ಭಗವಂತನ ಕೇಶವಾದಿ 12 ಮೂರ್ತಿಗಳು. ಇದರ ಜೊತೆಗೆ ನಮಗೆ ಮುಖ್ಯವಾಗಿರತಕ್ಕಂತಹದ್ದು 12 ಪುಂಡ್ರಗಳು. ಕೇಶವ, ನಾವೇನು ಬೆಳಿಗ್ಗೆ ಸ್ನಾನಾದಿಗಳನ್ನು ಮಾಡಿಕೊಂಡು ನಮ್ಮ ಆಹ್ನಿಕವನ್ನು ಮಾಡುವಾಗ ಆ ಆಹ್ನಿಕದಲ್ಲಿ ನಾವು ಆರಂಭದಲ್ಲಿ ಮಾಡುವಂತಹದ್ದು ಪುಂಡ್ರಧಾರಣೆ. ಆ 12 ಪುಂಡ್ರಧಾರಣೆಯಲ್ಲಿ ಭಗವಂತನ 12 ನಿಯಾಮಕ ರೂಪಗಳನ್ನು, ಕೇಶವಾದಿ ರೂಪಗಳನ್ನು ಯೋಚನೆ ಮಾಡಬೇಕು. ಅದನ್ನು ನಾವು ನಿತ್ಯದಲ್ಲೂ ಕೂಡ ಅನುಸಂಧಾನ ಮಾಡಬೇಕು. ನಮಗೆ ಇದೆಲ್ಲವೂ ಕೂಡ ಪುರಾಣಕಾರರು, ಸ್ಮೃತಿಕಾರರು ಕೊಟ್ಟದ್ದು ಯಾಕೆ ಅಂತ ಕೇಳಿದ್ರೆ, ಇದನ್ನು ಅನುಸಂಧಾನಪೂರ್ವಕವಾಗಿ ನಮ್ಮಲ್ಲಿ ನಿತ್ಯದಲ್ಲಿಯೂ ಕೂಡ ಅಳವಡಿಸಿಕೊಳ್ಳಿಕ್ಕೋಸ್ಕರವಾಗಿ ನಮಗೆ ಕೊಟ್ಟಿರತಕ್ಕಂತಹದ್ದು. ಅದಾದಮೇಲೆ ಅನಿರುದ್ಧಾದಿ ರೂಪಗಳು 12 ಪುಂಡ್ರಗಳಲ್ಲಿ, ಇನ್ನು ವೇದವ್ಯಾಸ ಅನಿರುದ್ಧಾದಿ ರೂಪಗಳು 6 ಋತುಗಳಲ್ಲಿ. ಹೇಗೆ ಅಂತ ಕೇಳಿದ್ರೆ, ಪ್ರದ್ಯುಮ್ನಾದ್ಯಾಶ್ಚತ್ವಾರ ದ್ವಿಷಾಣ್ಮಯಸಿ ಶಂಸಿತಾ ತ್ರಿಶತಸ್ತ್ರದಶಃ ಕೇಶವಾದ್ಯಾ ವಸಂತಾದಿಷು ಪಂಚಮಃ ಅಂತ ಹೇಳಿಕೊಂಡು ಛಾಂದೋಗ್ಯ ಭಾಷ್ಯದ ಆಚಾರ್ಯರ ಛಾಂದೋಗ್ಯ ಭಾಷ್ಯವನ್ನು ಕೂಡ ಇಲ್ಲಿ ಕೋಟ್ ಮಾಡ್ತಾರೆ. ನಮಗೆ ಅಂತೂ ಭಗವಂತನ 6 ರೂಪಗಳು, ಅದರಲ್ಲಿ ವೇದವ್ಯಾಸ ರೂಪ, ಅದೇ ರೀತಿಯಾಗಿ ಅನಿರುದ್ಧ, ಪ್ರದ್ಯುಮ್ನ, ವಾಸುದೇವ, ಹೀಗೆ ಈ 4 ರೂಪಗಳನ್ನು ಚಿಂತನೆ ಮಾಡಬೇಕು ಎಂಬುದಾಗಿ, ಇದು ನಾವು ನಿತ್ಯದಲ್ಲಿಯೂ ಕೂಡ ಮಾಡಲೇಬೇಕಾಗಿರತಕ್ಕಂತಹದ್ದು. ಇನ್ನು ಸನ್ಯಾಸ ಪದ್ಧತಿಯಲ್ಲಿರತಕ್ಕಂತಹ ವಿಚಾರವನ್ನು ಕೂಡ ನಮಗೆ ತೋರಿಸಿಕೊಡ್ತಾರೆ. ಸನ್ಯಾಸ ಪದ್ಧತಿಯಲ್ಲಿ ವಿಷ್ಣುತೀರ್ಥರ ಸನ್ಯಾಸ ಪದ್ಧತಿಯಲ್ಲಿಯೂ ಕೂಡ ಇದರ ಕೆಲವೊಂದಷ್ಟು ವಿಚಾರಗಳು ನಮಗೆ ಲಭಿಸ್ತವೆ. ಲಲಾಟೇಶ ನಾಭೌಚರದಯೇ ಕಂಠೆ ಏವಚ ದಕ್ಷಿಣೆ ದಕ್ಷ ಪಾರ್ಶ್ವೇ ಚ ಭುಜೆ ಕಂಠೆ ಸವ್ಯ ಪಾರ್ಶ್ವೇ ಭುಜೆ ಗಲೆ, ಎಲ್ಲಿ ನಾಮಾದಿಗಳನ್ನು ಧಾರಣೆ ಮಾಡಬೇಕು ಅಂತ ಹೇಳಿಕೊಂಡು ನಮಗೆ ತೋರಿಸಿಕೊಡ್ತಾರೆ. ಪೃಷ್ಠಮೂಲೆ ಚ ಕಂಠೆ ಚ ಸ್ತನ ಪಾರ್ಶ್ವೇ ದೈವ ಚ ಸ್ಥಾನಾನಿ ಚ ಯೋ ಮುಕ್ತಾನಿ ವಚ್ಮಿ ಸಾಮಾನ್ಯತಃ ಕ್ರಮಾತ್ ಅಂತ ಹೇಳಿಕೊಂಡು ಸಾಮಾನ್ಯವಾದಂತಹ ಕೇಶವಾದಿ 12 ನಾಮಗಳನ್ನು ಸನ್ಯಾಸ ಪದ್ಧತಿಯಲ್ಲಿ ಕೊಡ್ತಾರೆ. ಆ ಸನ್ಯಾಸ ಪದ್ಧತಿಯಲ್ಲಿ ವಿಷ್ಣುತೀರ್ಥರು ಕೊಟ್ಟಿರತಕ್ಕಂತಹ ವಿಚಾರಗಳು, ಅದಾದ ಮೇಲೆ ಅದರಲ್ಲಿ ಚಿಂತನೀಯವಾದಂತಹ ರೂಪಗಳು, ಇದೆರಡನ್ನೂ ಕೂಡ ನಾವು ಇಟ್ಟುಕೊಳ್ಳಬೇಕು. ಅದು ಯಾವುದು ಅಂತ ಕೇಳಿದ್ರೆ, ಗೋವಿಂದ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ, ವಾಮನ, ಶ್ರೀಧರ, ಋಷಿಕೇಶ, ಪದ್ಮನಾಭ, ಈ ರೂಪಗಳನ್ನು ನಾವು ಕೇಶವಾದಿ ರೂಪಗಳನ್ನು ನಾವು ಧಾರಣೆ ಮಾಡುವಾಗ, ನಾವು ನಿತ್ಯದಲ್ಲಿಯೂ ಕೂಡ ಏನು ಗೋಪೀಚಂದನದ ಮೂಲಕವಾಗಿ ನಾವು ನಾಮಾದಿಗಳನ್ನು ಧಾರಣೆ ಮಾಡ್ತೇವೆ. ಆ ಧಾರಣೆ ಮಾಡುವಂತಹ ಕಾಲದಲ್ಲಿ ಆ ಭಗವಂತನ ಒಂದೊಂದು ರೂಪಗಳ ಚಿಂತನೆಯನ್ನು ಇಟ್ಟುಕೊಳ್ಳಬೇಕು. ಅದಾದ ಮೇಲೆ ಇದರಲ್ಲಿ ಎಲ್ಲದೂ ಕೂಡ ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ ಅಂತ ಹೇಳಿಕೊಂಡು ಈ ನಮಃಶಬ್ದದಿಂದಾಗಿ ಜೊತೆಗಿಟ್ಟುಕೊಂಡು ಅದನ್ನು ನಮ್ಮ ದೇಹಾದಿಗಳಲ್ಲಿ ಚಿಂತನೆ ಮಾಡಿಕೊಂಡು ತನ್ಮೂಲಕವಾಗಿ ಈ ಊರ್ಧ್ವಪುಂಡ್ರ ಧಾರಣೆಯನ್ನು ಮಾಡಿಕೊಳ್ಳಬೇಕು ಎಂಬುದನ್ನು ನಮಗೆ ಸನ್ಯಾಸ ಪದ್ಧತಿ ಅದೇ ರೀತಿಯಾಗಿ ವಿಚಾರಗಳನ್ನು ಹೇಳ್ತಾರೆ. ಅದನ್ನು ದಾಸರು ನಮಗೆ ಮತ್ತಷ್ಟು ಅದನ್ನು ವಿಶದಪಡಿಸ್ತಾರೆ, ಅದನ್ನು ಸ್ಪಷ್ಟಪಡಿಸ್ತಾರೆ. ಏನು ಅಂತ ಕೇಳಿದ್ರೆ, ಶಾಸ್ತ್ರಗಳಲ್ಲಿ ಹೇಳದ್ದನ್ನು ಏನು ದಾಸರು ಹೇಳ್ತಾ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ದಾಸ ಸಾಹಿತ್ಯ ಎಂಬುದು ಅದೊಂದು ವ್ಯಾಸ ಸಾಹಿತ್ಯದ ಮೂಲ, ಬೇಸ್. ದಾಸ ಸಾಹಿತ್ಯ ಹೊರಟದ್ದು ಒಂದು ಬೇಸ್ ಇಲ್ಲದೆ ಹೊರಟದ್ದಲ್ಲ. ದಾಸ ಸಾಹಿತ್ಯ ಹೊರಡಬೇಕು ಅಂತ ಅಂದರೆ ದಾಸ ಸಾಹಿತ್ಯಕ್ಕೆ ಅದಕ್ಕೆ ಬೇಸ್ ಯಾವುದು, ಅದಕ್ಕೆ ಮೂಲ ಯಾವುದು ಅಂತ ಕೇಳಿದ್ರೆ ವ್ಯಾಸ ಸಾಹಿತ್ಯ. ವ್ಯಾಸರ ಸಾಹಿತ್ಯವನ್ನು ಅನುಸರಿಸಿಕೊಂಡು ದಾಸ ಸಾಹಿತ್ಯ ಎಂಬುದು ಅದು ವಿಸ್ತಾರವಾಗಿ ಇರುವಂತಹದ್ದು. ವೇದಗಳು, ಪುರಾಣಗಳು ಇದನ್ನು ಅನುಸರಿಸಿಕೊಂಡು ನಮಗೆ ದಾಸರುಗಳು ಇದನ್ನು ತೋರಿಸಿಕೊಡ್ತಾರೆ. ಅದಾದಮೇಲೆ ಭಗವಂತನ ಎಲ್ಲ
ರೂಪಗಳನ್ನು ಚಿಂತನೆ ಮಾಡಬೇಕು ಅಂತ ಆದಮೇಲೆ ಅದಾದ ಮೇಲೆ ಮುಂದೆ ಹೇಳ್ತಾರೆ, ಲೋಷ್ಠ ಕಾಂಚನ ಲೋಹ ಶೈಲಜ ಕಾಷ್ಠ ಮೊದಲಾದ ಅಖಿಲ ಜಡ ಪರಮೇಷ್ಠಿ ಮೊದಲಾದ ಅಖಿಲ ಚೇತನರೊಳಗೆ ಅನುದಿನವು ಚೇಷ್ಟೆಗಳ ಮಾಡಿಸುತ್ತಾ ತಿಳಿಸದೆ ಪ್ರೇಷ್ಠನಾಗಿ ಇದ್ದೆಲ್ಲರಿಗೆ ಸರ್ವೇಷ್ಟದಾಯಕ ಸಂತೈಸುವನು ಸರ್ವಜೀವನನು. ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಲೋಷ್ಠ ಕಾಂಚನ ಲೋಷ್ಠ ಆರಂಭದಲ್ಲಿ ನಾವು ಕೃಷ್ಣ ಹೇಳ್ತಾನಲ್ವ, ಸಮಲೋಷ್ಟಾಶ್ಮ ಕಾಂಚನ ಅಂತ. ಜ್ಞಾನಿಗೆ ಏನಾಗಿರ್ತದೆ ಅಂತ ಕೇಳಿದ್ರೆ, ಜ್ಞಾನಿಗೆ ಮಣ್ಣು ಒಂದೇ, ಅದೇ ರೀತಿಯಾಗಿ ಅವನಿಗೆ ಬಂಗಾರವು ಒಂದೇ. ಸಮಲೋಷ್ಟಾಶ್ಮ ಕಾಂಚನ, ಅವನಿಗೆ ಮಣ್ಣು ಅದೊಂದು ಮಣ್ಣು ಅಂತ ಅನಿಸೋದಿಲ್ಲ, ಅಥವಾ ಬಂಗಾರ ಅತ್ಯಂತ ನನಗೆ ಪ್ರೀತಿದಾಯಕವಾಗಿರತಕ್ಕಂಥದ್ದು ಎಂಬುದು ಇಲ್ಲ. ಅವನಿಗೆ ಸಮಲೋಷ್ಟಾಶ್ಮ, ಲೋಷ್ಟವೂ ಒಂದೇ, ಕಾಂಚನವೂ ಒಂದೇ. ಇದನ್ನ ದಾಸರು ಹೇಳುವಾಗ, ಜಗನ್ನಾಥ ದಾಸರು ಹೇಳ್ತಾರೆ, ಲೋಷ್ಠ ಕಾಂಚನ ಲೋಹ ಶೈಲಜ. ಭಗವಂತನನ್ನ ಹೇಗೆ ತಿಳ್ಕೊಳ್ಬೇಕು? ಮಣ್ಣಿನ ಹೆಂಟೆ, ಬಂಗಾರ, ಲೋಹ ಮತ್ತೆ ಶಿಲಾಮಯವಾಗಿರತಕ್ಕಂತಹ ಕಲ್ಲಿನಿಂದ ಮಾಡಿರಲ್ಪಟ್ಟಿರತಕ್ಕಂತಹದ್ದು. ಅಷ್ಟೇ ಅಲ್ಲದೆ ಕಾಷ್ಠ, ಮಣ್ಣಿನಿಂದ ಇದು ಯಾವುದು ಮರದಿಂದಾಗಿ ಕಾಷ್ಠದಿಂದಾಗಿ ಆಗಿರತಕ್ಕಂತಹದ್ದು. ಎಲ್ಲದರಲ್ಲಿಯೂ ಕೂಡ ಏನಾಗಿದ್ದಾನೆ ಅಂತ ಯಾರಿದ್ದಾರೆ ಅಂತ ಕೇಳಿದ್ರೆ, ಲೋಹ ಶೈಲಜ ಕಾಷ್ಠ ಮೊದಲಾದ ಅಖಿಲ ಜಡ ಜೀವರುಳು. ಭಗವಂತ ಕೇವಲ ಚೇತನರಲ್ಲಿ ಮಾತ್ರ ಇದ್ದಾನೆ, ಜೀವರಲ್ಲಿ ಅಲ್ಲ. ಹೌದು, ಚೇತನರಲ್ಲಿ ಮಾತ್ರ ಇದ್ದಾನೆ, ಜಡದಲ್ಲಿ ಇಲ್ಲ, ಇಲ್ವೇ ಇಲ್ಲ. ಹಾಗೊಂದು ವ್ಯವಸ್ಥೆ ಇಲ್ಲ. ಭಗವಂತ ಎಲ್ಲೆಲ್ಲಿ ಇರ್ತಾನೆ ಅಂತ ಕೇಳಿದ್ರೆ, ಎಲ್ಲ ಕಡೆಗಳಲ್ಲೂ ಕೂಡ ಸರ್ವತ್ರ ವ್ಯಾಪ್ತನಾಗಿರತಕ್ಕಂತಹ ಭಗವಂತ ಅಖಿಲ ಜಡ ಪರಮೇಷ್ಠಿ, ಜಡ ವಸ್ತುಗಳಲ್ಲಿ, ಅದೇ ರೀತಿಯಾಗಿ ಬ್ರಹ್ಮನಲ್ಲಿ. ನಾವು ಇಲ್ಲಿಂದ ಇಟ್ಟುಕೊಳ್ಳುವ ಅಂತ ಕೇಳಿದ್ರೆ, ಜೀವನ ವ್ಯವಸ್ಥೆಯನ್ನು ಇಟ್ಟುಕೊಳ್ಳುವಾಗ ನಾವು ಬ್ರಹ್ಮನಿಂದ ಇಟ್ಟುಕೊಳ್ಳುವ. ಬ್ರಹ್ಮನಿಂದ ಆರಂಭಿಸಿ ಬ್ರಹ್ಮಾದಾರಭ್ಯ ಕಲಿಪರ್ಯಂತ ಜೀವರಾಶಿಯಿಂದ ಇಟ್ಟುಕೊಳ್ಳುವ. ಯಾಕೆ ಅಂತ ಕೇಳಿದ್ರೆ, ಉತ್ತಮನಾಗಿರ್ತಕ್ಕಂತಹ ಜೀವರಾಶಿ ಅಂತ ಹೇಳಿದ್ರೆ ಅದು ಬ್ರಹ್ಮ ಅಂತ ಇಟ್ಕೊಳ್ಳುವ. ತುಂಬ ಜೀವರಾಶಿಗಳಲ್ಲಿ ಕೊನೆಯ ವ್ಯವಸ್ಥೆಯಲ್ಲಿ ಬರುವವನು ಎಲ್ಲಿ ಅಂತ ಕೇಳಿದ್ರೆ ಅದು ಕಲಿ ನಂತರ ಮತ್ತೆ ಇಲ್ವೇ ಇಲ್ಲ, ಯಾರೂ ಇಲ್ಲ, ಅವನೇ ಎಂಡ್. ಹೀಗೆ ಭಗವಂತ ಎಲ್ಲಿದ್ದಾನೆ ಅಂತ ಕೇಳಿದ್ರೆ, ಅಖಿಲ ಜಡ ಪರಮೇಷ್ಠಿ, ಜಡದಿಂದ ಜಡ, ಅದೇ ರೀತಿಯಾಗಿ ಪರಮೇಷ್ಠಿ ಬ್ರಹ್ಮ. ಇಲ್ಲಿ ಆರಂಭಿಸಿಕೊಂಡು ಭಗವಂತ ಅಖಿಲ ಜಡ ಪರಮೇಷ್ಠಿ, ಅಖಿಲ ಚೇತನೊಳಗೆ ಮತ್ತೆ ಅಖಿಲ ಜಡ ಚೇತನಲ್ಲಿ ಏನು ಮಾಡ್ತಾ ಇದ್ದಾನೆ? ಅಯ್ಯೋ ಇದ್ದಾನೆ. ಏನು ಮಾಡ್ತಾ ಇದ್ದಾನೆ ಅಂತ ಕೇಳಿದ್ರೆ, ಸುಮ್ಮನಿದ್ದಾನೆ? ಇಲ್ಲ, ಸುಮ್ಮನಿರುವುದಲ್ಲ. ಭಗವಂತ ಚೇತನೊಳಗೆ ಅನುದಿನವು ಏನು ಮಾಡಿಸ್ತಾನೆ ಅಂತ ಕೇಳಿದ್ರೆ, ಚೇಷ್ಟೆಗಳನ್ನು ಮಾಡಿಸುತ್ತಾ ಭಗವಂತ ನಾವು ಚೇಷ್ಟೆಗಳನ್ನು ಮಾಡ್ತೇವೆ. ಕೈಯನ್ನು, ಅದೇ ರೀತಿಯಾಗಿ ಕಾಲು, ಇಂದ್ರಿಯಗಳು ಎಲ್ಲವೂ ಕೂಡ ನಮಗೆ ನಾವು ಹೇಳಿದ ಹಾಗೆ ಕೇಳ್ತದೆ. ಕಣ್ಣು ಬೇಡ ಅಂತ ಹೇಳಿದ್ರು ಕೂಡ ತಿರುಗಾಡಲಿಕ್ಕೆ ಶುರು ಮಾಡ್ತದೆ. ಕಾಲು ಅದು ಬೇಕಾದಷ್ಟು ವ್ಯವಸ್ಥೆಗಳಲ್ಲಿ ಉಂಟು. ಕೈ, ಹೀಗೆ ಎಲ್ಲ ವಿಧವಾಗಿರತಕ್ಕಂಥ ಇಂದ್ರಿಯಗಳು ಕೂಡ ತಮ್ಮ ತಮ್ಮ ಕಾರ್ಯವನ್ನು, ತಮ್ಮ ತಮ್ಮ ಕೆಲಸವನ್ನು ಮಾಡ್ತದೆ. ಯಾರು ಮಾಡಿಸುವವನು ಅಂತ ಕೇಳಿದ್ರೆ, ಒಂದು ಕ್ಷಣ ಯೋಚನೆ ಮಾಡಿದರೆ ನಮಗೆ ಗೊತ್ತಾಗ್ತದೆ, ಇದು ಒಳಗೊಂದು ಅದ್ಭುತವಾದಂತಹ ಒಂದು ಚೈತನ್ಯ. ಅದು ಯಾರು ಅಂತ ಕೇಳಿದ್ರೆ ಅದು ಭಗವಂತ. ಯಾಕೆ ಅಂತ ಕೇಳಿದ್ರೆ, ಭಗವಂತ ಒಬ್ಬ ಇಲ್ಲ ಅಂತ ಆದರೆ ಯಾವುದೂ ಕೂಡ ಅದು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಬೇಕಾದಷ್ಟು ಪ್ರಮಾಣವನ್ನು, ಐತರೇಯ ಉಪನಿಷತ್ತಿನ ಪ್ರಮಾಣವನ್ನು ಕೂಡ ಕೊಡ್ತಾರೆ. ಶಿರಾದ್ಯೇಷು ಸ್ಥಿತೋ ವಿಷ್ಣು ಭಾರದಾರ್ಢ್ಯಾದಿ ಕಾರಣಂ ನೈವ ಚಿತ್ತಾದಿ ಕಸ್ಯಾತೋ ವೃಕ್ಷಾದ್ಯ ಉತ್ತಮ ಮತಃ ವೃಕ್ಷೇಭ್ಯೋಪ್ಯಧಿಕಂ ವಿಷ್ಣು ಜಂಗಮೇಶು ಪ್ರಕಾಶಿತಃ ತೇಭ್ಯೋಪಿ ಪುರುಷೇ ವಿಷ್ಣು ಗುಣಾಧಿಕ್ಯ ಪ್ರಕಾಶಕಃ. ಭಗವಂತ ಗುಣಾಧಿಕ್ಯ ಉಳ್ಳವನು. ಇತರ ಎಲ್ಲ ಜೀವರಾಶಿಗಳಿಗಿಂತಲೂ ಕೂಡ ಗುಣಾಧಿಕ್ಯ ಯಾರಲ್ಲಿ ಉಂಟು
ಅಂತ ಕೇಳಿದ್ರೆ ಅದು ಭಗವಂತ ಅಂತ ಐತರೇಯ ಭಾಷ್ಯದ ಪ್ರಮಾಣವನ್ನು ಕೂಡ ಕೊಡ್ತಾರೆ. ಅಂತೂ ಭಗವಂತನ ಸಾಮರ್ಥ್ಯ ಇಂತಹದ್ದು ಅಂತ ಕೇಳಿದ್ರೆ ಅದು ಸಾಮಾನ್ಯವಾದದ್ದಲ್ಲ, ಅದು ಅಚಿಂತ್ಯವಾಗಿರತಕ್ಕಂತಹದ್ದು. ಅಂತಹ ಭಗವಂತ ಎಲ್ಲ ಜೀವರಾಶಿಗಳಲ್ಲಿಯೂ ಕೂಡ ತಾನಿದ್ದಾನೆ. ಇದ್ದುಕೊಂಡು ಏನು ಮಾಡ್ತಾನೆ? ಚೇಷ್ಟೆಗಳನ್ನು ಮಾಡಿಸ್ತಾನೆ. ಮತ್ತೆ ಮಾಡಿಸಿದ ಮೇಲೆ ತಿಳಿಸದೆ ಪ್ರೇಷ್ಠನಾಗಿ ಇದ್ದೆಲ್ಲರಿಗೆ ಭಗವಂತ ಏನಾಗಿರ್ತಾನೆ? ಪ್ರೇಷ್ಠ. ಭಗವಂತನಿಗೆ ಪ್ರೇಷ್ಠ ಅಂತ ಹೆಸರು. ಯಾಕೆ? ಪ್ರಕೃಷ್ಟ ಇಷ್ಟ. ನಾವು ಒಳ್ಳೆಯ ಒಂದು ಮಾತನ್ನು ಹೇಳಬೇಕು ಅಂತಾದರೆ ಆತ್ಮನಃ ಕಾಮಾಯ ಬ್ರಹ್ಮ ಪ್ರಿಯಂಭವತಿ ಅಂತ ಒಂದು ಮಾತು ಬರ್ತದೆ. ನಮಗೆ ಜೀವರಾಶಿಗಳಿಗೆ ದೇವರು ಬೇಕು. ಯಾಕೆ ಅಂತ ಕೇಳಿದ್ರೆ ಯಾವುದೋ ಒಂದು ಕಾಮನೆಯ ಪೂರೈಕೆಗೋಸ್ಕರವಾಗಿ ಆತ್ಮನಃ ಪ್ರಿಯ ಕಾಮಾಯ ಬ್ರಹ್ಮಭವತಿ. ಬ್ರಹ್ಮ ಯಾವುದಕ್ಕೋಸ್ಕರ? ಬ್ರಹ್ಮನ ಬ್ರಹ್ಮ ನಮಗೆ ಪ್ರಿಯ. ಯಾಕೆ ಅಂತ ಕೇಳಿದ್ರೆ ನಮಗೆ ಭಗವಂತ ಯಾಕೆ ನಮಗೆ ಪ್ರಿಯ? ನಾವು ದೇವರನ್ನು ಯಾಕೆ ಪ್ರಾರ್ಥನೆ ಮಾಡ್ತೇವೆ ಅಂತ ಕೇಳಿದ್ರೆ ದೇವರು ನಾನು ಪ್ರಾರ್ಥನೆಯನ್ನು ಮಾಡಿದರೆ ದೇವರು ನನಗೆ ಏನೋ ಒಳ್ಳೆಯದು ಮಾಡ್ತಾನೆ ಅಂದರೆ ಏನಾಯಿತು? ನನಗೆ ಭಗವಂತ ಪ್ರೀತಿ. ಯಾಕೆ? ಭಗವಂತನಿಂದ ನನಗೆ ಏನೋ ಒಂದು ಆಗ್ತದೆ, ಅದಕ್ಕೋಸ್ಕರ ನನಗೆ ಭಗವಂತ ಪ್ರಿಯ. ಆದರೆ ನಚ ಏಕಾಂತೇಶು, ಏಕಾಂತ ಭಕ್ತರಿಗೆ ಹಾಗಲ್ಲ. ಪ್ರಾಣದೇವರಿಗೆ, ಬ್ರಹ್ಮಾದಿಗಳಿಗೆ, ಅವರಿಗೆಲ್ಲ ಹೇಗೆ ಅಂತ ಕೇಳಿದ್ರೆ ಅವರಿಗೆ ಬ್ರಹ್ಮಪ್ರಿಯ. ಯಾಕೆ ಅಂತ ಕೇಳಿದ್ರೆ ಅದಕ್ಕೊಂದು ರೀಸನ್ ಇಲ್ಲ. ಬ್ರಹ್ಮಪ್ರಿಯ ಯಾಕೆ ಪ್ರಿಯ ಅಂತ ಕೇಳಿದ್ರೆ ಪ್ರಾಣದೇವರು ದೇವರನ್ನ ಸ್ತೋತ್ರ ಮಾಡ್ತಾರೆ, ಅವರು ದೇವರನ್ನ ಗಾನ ಮಾಡ್ತಾರೆ, ವೇದವನ್ನ ಹೇಳುವ ಮೂಲಕವಾಗಿ ಬ್ರಹ್ಮನನ್ನ ಸ್ತೋತ್ರ ಮಾಡ್ತಾರೆ. ಯಾಕೆ ಸ್ತೋತ್ರ ಮಾಡ್ತಾರೆ ಅಂತ ಕೇಳಿದ್ರೆ ಇಲ್ಲ, ಭಗವಂತನನ್ನ ಸ್ತೋತ್ರ ಮಾಡುವಂತಹದ್ದು ಬ್ರಹ್ಮ ವಾಯುಗಳು. ಯಾಕೆ ಅಂತ ಕೇಳಿದ್ರೆ ಅದೊಂದು ಯಾವುದೋ ಒಂದು ಕಾಮನೆಗೋಸ್ಕರವಾಗಿ ಅಲ್ಲ. ಮತ್ತೆ ಅವರು ದೇವರನ್ನ ಪ್ರೀತಿ ಮಾಡೋದು ಯಾಕೆ ಅಂತ ಕೇಳಿದ್ರೆ ಯಾವುದೋ ಒಂದು ಪ್ರಿಯ ಒಂದು ಕಾಮನೆಯ ಪೂರಣೆಗೋಸ್ಕರವಾಗಿ ಅಲ್ಲ. ಮತ್ತೆ ಭಗವಂತ ಅವನನ್ನ ಪ್ರೀತಿ ಮಾಡಬೇಕು, ಅದಕ್ಕೋಸ್ಕರವಾಗಿ ಅವರು ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ಆತ್ಮನಃ ಪ್ರಿಯಂ ಕಾಮಾಯ ಭವತಿ. ಆತ್ಮ ತಸ್ಯೈವ ಕಾಮೇನ ಸತ್ವಾದಿ ಪ್ರಿಯೋ ಭವತಿ. ಭಗವಂತನೇ ನಮಗೆ ಪ್ರೀತಿ ಹೊರತು ಭಗವಂತನನ್ನ ಯಾವುದೋ ಒಂದು ಕಾಮನೆಗೋಸ್ಕರವಾಗಿ ಪ್ರೀತಿ ಅಂತ ಹೇಳಿಕೊಂಡು ಈ ರೀತಿಯಾಗಿ ಯಾವ ರೀತಿಯಾಗಿಯೂ ನಾವು ಅರ್ಥವನ್ನು ಮಾಡಲಿಕ್ಕಿಲ್ಲ. ಪ್ರೇಷ್ಠನಾಗಿ ಇದೆಲ್ಲರಿಗೆ ಸರ್ವೇಷ್ಟದಾಯಕ. ಭಗವಂತ ಏನು ಮಾಡ್ತಾನೆ? ಸರ್ವ ಇಷ್ಟದಾಯಕ. ನಮ್ಮ ಆಯಾಯ ಜೀವರಾಶಿಗಳ ಇಷ್ಟವನ್ನು ಪೂರೈಸ್ತಾನೆ ಭಗವಂತ. ಸರ್ವ ಇಷ್ಟದಾಯಕ. ಯಾರು ದೇವರನ್ನ, ಯಾರು ಭಗವಂತನನ್ನ ಕೇಳ್ತಾರೆ, ಯಾರು ಭಗವಂತನ ಸ್ತೋತ್ರ ಮಾಡ್ತಾರೆ, ಅಂಥವರನ್ನ ಭಗವಂತ ಏನು ಮಾಡ್ತಾನೆ? ಅವರಿಗೆ ಸರ್ವೇಷ್ಟದಾಯಕ. ಅವರಿಗೆ ಭಗವಂತ ಎಲ್ಲವನ್ನೂ ಕೊಡಗೊಡ್ತಾನೆ. ಹೇಗೆ ಅಂತ ಕೇಳಿದ್ರೆ ತಾನು ತಿಳಿಸದೆ. ಇಲ್ಲಿ ಭಗವಂತ ನಮಗೆ ಉಪಕಾರವನ್ನು ಮಾಡ್ತಾನೆ. ಭಗವಂತ ನಮಗೆ ಉಪಕಾರವನ್ನು ಮಾಡಿದ್ದು ಹೇಗೆ ಮಾಡ್ತಾನೆ ಅಂತ ಕೇಳಿದ್ರೆ ಗೊತ್ತೇ ಆಗೋದಿಲ್ಲ. ತಿಳಿಸದೆ ನಾವು ದೇವರಿಂದ ಕ್ಷಣ ಕ್ಷಣಕ್ಕೂ ಕೂಡ ಉಪಕೃತರಾಗ್ತಾ ಇರ್ತೇವೆ. ಭಗವಂತ ನಮಗೆ ಸರ್ವಕಾಲದಲ್ಲಿಯೂ ಕೂಡ ಎಷ್ಟು ಉಪಕಾರವನ್ನು ಮಾಡ್ತಾನೆ ಅಂತ ಕೇಳಿದರೆ ಅಷ್ಟಿಷ್ಟಲ್ಲ. ಆ ಭಗವಂತನ ಉಪಕಾರ ಅದು ಸದಾ ಕಾಲದಲ್ಲೂ ಕೂಡ ಸ್ಮರಿಸಲೇಬೇಕಾಗಿರತಕ್ಕಂತಹ ಉಪಕಾರ. ಭಗವಂತನನ್ನ ಅನುಕ್ಷಣವೂ ಕೂಡ ಉಪಕೃತರಾಗಿದ್ದುಕೊಂಡು ನಾವು ನಮಗೆ ಉಪಕಾರವನ್ನು ಮಾಡ್ತಾ ಇರ್ತಾನೆ. ಆದರೆ ನಾವೇನು ಮಾಡ್ತೇವೆ ಅಂತ ಕೇಳಿದ್ರೆ ಭಗವಂತನನ್ನು ಮರೆತು ಬದುಕ್ತಾ ಇರ್ತೇವೆ. ಸರ್ವೇಷ್ಟದಾಯಕ. ತಿಳಿಸದೆ ಭಗವಂತ ಯಾವತ್ತೂ ಕೂಡ ಇದು ಉಪಕಾರ ಮಾಡಿದ್ದನ್ನು ನಾನು ಮಾಡಿದೆ ಎಂಬಂತಹ ಒಂದು ಬೋರ್ಡು ಅವನು ಯಾವತ್ತೂ ಹಾಕೊಡೋದಿಲ್ಲ. ಯಾಕೆ ಅಂತ ಕೇಳಿದರೆ ಈ ಶರೀರವನ್ನು ನಾವು ಒಂದು ಕ್ಷಣ ನೋಡಿದ ಹಾಗೆ ನಮಗೆ ಗೊತ್ತಾಗ್ತದೆ. ಈ ಶರೀರದಲ್ಲಿ ಯಾವುದು
ಸಹಜವಾಗಿದೆಯೋ ಅದು ಪರ್ಮನೆಂಟ್. ಏನು? ನಾವು ಹೃದಯ, ಅದೇ ರೀತಿಯಾಗಿ ರಕ್ತ, ನಾಡಿ, ಅದಾದಮೇಲೆ ಒಳಗಿರತಕ್ಕಂತಹ ಅಂತಃಸತ್ವಗಳು, ಅದು ಏನೆಲ್ಲ ಇದೆಯೋ ಸಹಜವಾಗಿ ನಮಗೆ ಯಾವುದು ಬಂದಿದೆಯೋ ಅದು ಪರ್ಮನೆಂಟ್. ಯಾವುದು ನಂತರ ಬಂತಿದೋ ಅದು ಯಾವುದು ಕೂಡ ಅದು ಶಾಶ್ವತವಾಗಿರಲಿಕ್ಕೆ ಸಾಧ್ಯವೇ ಇಲ್ಲ. ಹೊರಗಿನ ವ್ಯವಸ್ಥೆಯಿಂದ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳ್ತದೆ, ಅದು ಪರ್ಮನೆಂಟ್ ಅಲ್ಲ. ಯಾಕೆ? ಅದು ಯಾವುದೋ ಒಂದು ವ್ಯವಸ್ಥೆಯಲ್ಲಿ ಕೈ ಕೊಡ್ತದೆ. ಅದೇ ಭಗವಂತ ಸ್ವಾಭಾವಿಕವಾಗಿ ನಮಗೆ ಎಷ್ಟು ನನಗೆ ಕೊಟ್ಟಿದ್ದಾನೋ ಅದು ಕೆಲಸ ಮಾಡ್ತಾ ಇದ್ರೆ ಮಾಡ್ತಾ ಉಂಟು. ಇಲ್ಲ ಅದಾದ್ಮೇಲೆ ಎಷ್ಟೇ ಕೃತಕವಾಗಿ ನಾವು ಮಾಡಿದ್ರೂ ಕೂಡ ಅದು ಸಹಜ ಅಲ್ಲ. ಹೀಗೆ ಭಗವಂತನ ಉಪಕಾರ ಅನುಕ್ಷಣದಲ್ಲಿಯೂ ಕೂಡ ಚಿಂತನೀಯವನೇ ಚಿಂತನೆ. ಅದನ್ನು ನಾವು ಮರೆತು ಬದುಕಲಿಕ್ಕೆ ಇಲ್ಲ, ಅದನ್ನು ಸ್ಮರಿಸಿಕೊಂಡು ಬದುಕಬೇಕು. ಸರ್ವೇಷ್ಟದಾಯಕ ಸಂತೈಸುವನು ಸರ್ವಜೀವನನು ಭಗವಂತ ಏನು ಮಾಡ್ತಾನೆ? ಆಯಾಯ ಜೀವರಾಶಿಗಳನ್ನು ಅವರವರ ಯೋಗ್ಯತಾನುಸಾರವಾಗಿ, ಎಲ್ಲರಿಗೂ ಕೂಡ ಸಮಾನ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಶಾಲೆಯಲ್ಲಿ ಇದೇ ದೃಷ್ಟಾಂತ. ತಾರತಮ್ಯ, ಅಯ್ಯೋ ನಿಮ್ಮಲ್ಲಿ ತಾರತಮ್ಯ, ನೀವು ಒಬ್ಬರನ್ನ ತುಂಬ ಹತ್ತಿರಕ್ಕೆ ಇಟ್ಕೊಳ್ತೀರಿ, ಇನ್ನೊಬ್ಬರನ್ನ ದೂರ ಅಂತ ಹೇಳ್ತೀರಿ. ಹಾಗಿಲ್ಲ. ಇದು ತಾರತಮ್ಯ ಅಂತ ಹೇಳಿದ್ರೆ ಇದು ಏನು ಅಂತ ಕೇಳಿದ್ರೆ ಇದೊಂದು ವ್ಯವಸ್ಥೆ. ಏನು ವ್ಯವಸ್ಥೆ ಅಂತ ಕೇಳಿದ್ರೆ ಯಾರು ಅಧ್ಯಯನವನ್ನ ಮಾಡಿ, ಯಾರು ಪ್ರಯತ್ನವನ್ನ ಮಾಡಿ ಅಧ್ಯಯನ ಪೂರ್ವಕವಾಗಿ ಶಾಲಾದಿಗಳಲ್ಲಿಯೋ ಪರೀಕ್ಷಾದಿಗಳಲ್ಲಿಯೋ ಉತ್ತಮವಾದಂತಹ ಅಂಕವನ್ನು ಪಡ್ಕೊಳ್ತಾನೋ ಅವನು ಒಂದೇ. ಅದೇ ಯಾವುದೋ ಒಬ್ಬ ವಿದ್ಯಾರ್ಥಿ ಯಾವುದೇ ಶ್ರಮವನ್ನು ಪಡದೆ, ಯಾವುದೇ ಒಂದು ವ್ಯವಸ್ಥೆಗೆ ಒಳಪಡದೆ ತಾನು ಯಥೇಚ್ಛವಾಗಿರುವಂತಹ ವಿದ್ಯಾರ್ಥಿಯು ಒಂದೇ ಅಂತ ಯಾವ ಕಾಲಕ್ಕೂ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಏನು ಅಂತ ಕೇಳಿದ್ರೆ, ಯಾರು ಅಧ್ಯಯನವನ್ನು ಮಾಡ್ತಾನೋ ಅವನಿಗೆ ಸಹಜವಾಗಿ ಒಳ್ಳೆಯ ಅಂಕಗಳು, ಒಳ್ಳೆಯ ಹುದ್ದೆಯೋ, ಒಳ್ಳೆಯ ಒಂದು ಗೌರವನೋ ಅದು ಸಿಗ್ತದೆ. ಯಾರಲ್ಲಿ ಈ ವ್ಯವಸ್ಥೆಗಳು ಅಧ್ಯಯನಾದಿಗಳ ಹಿನ್ನೆಲೆ ಇಲ್ಲ, ಅಥವಾ ಈ ಯಾವ ವ್ಯವಸ್ಥೆಗಳನ್ನು ಕೂಡ ಅವನು ಅನುಸರಣೆ ಮಾಡಲಿಲ್ಲ ಅಂತ ಆದರೆ ಆವಾಗ ಸಹಜವಾಗಿ ಅವನ ಕೆಟಗರಿ, ಅವನ ವ್ಯವಸ್ಥೆ ಅದು ಕೆಳಕ್ಕೆ ಹೋಗೇ ಹೋಗ್ತದೆ. ಹೀಗೆ ಭಗವಂತ ಅವರವರ ಯೋಗ್ಯತಾನುಸಾರವಾಗಿ ಜೀವನ ಧರ್ಮ, ಜೀವನ ಯೋಗ್ಯತೆ ಎಲ್ಲವನ್ನೂ ಕೂಡ ಅನುಸರಿಸಿಕೊಂಡು ಭಗವಂತ ನಮಗೆ ಅನುಗ್ರಹವನ್ನು ಮಾಡುವಂತಹದ್ದು ಅಂತ ವೈಷಮ್ಯ ಆಚಾರ್ಯ ವೇದವ್ಯಾಸರ ಸೂತ್ರದಲ್ಲಿ ಹೇಳ್ತಾರಲ್ವ, ಓಂ ವೈಷಮ್ಯ ನೈರ್ಗಣ್ಯೇನ ಸಾಪೇಕ್ಷತ್ವಾದ ತಥಾ ಹಿ ದರ್ಶಯತಿ ಅಂತ. ಭಗವಂತನಿಗೆ ವೈಷಮ್ಯ ಆಗಲಿ ನೈರ್ಗಣ್ಯ ಆಗಲಿ ಇಲ್ಲವೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಭಗವಂತ ವೈಷಮ್ಯ ನೈರ್ಗಣ್ಯಾದಿಗಳನ್ನು ಇಟ್ಟುಕೊಂಡಿದ್ದಾನೆ ಅಂತ ಆದರೆ ಅವನು ಭಗವಂತ ಅಂತ ಅನಿಸಿಕೊಳ್ಳೋದೇ ಇಲ್ಲ. ವೈಷಮ್ಯ ನೈರ್ಗಣ್ಯಾದಿಗಳು ಯಾರಿಗಿರುವಂತಹದ್ದು ಅಂತ ಕೇಳಿದ್ರೆ ಅದು ಜೀವನಿಗಿರುವಂತಹದ್ದು. ಯಾರಿಗೆ? ಒಬ್ಬನನ್ನ ಕಂಡಾಗ ಪ್ರೀತಿ, ಒಬ್ಬನನ್ನ ಕಂಡಾಗ ದ್ವೇಷ, ಇದೆಲ್ಲವೂ ಕೂಡ ಜೀವನ ಗುಣಧರ್ಮಗಳು. ಜೀವನ ಗುಣಧರ್ಮಗಳನ್ನು ನೀವು ಪರಮಾತ್ಮನಲ್ಲಿ, ಜೀವ ವ್ಯತಿರಿಕ್ತನಾದಂತಹ ಪರಮಾತ್ಮನಲ್ಲಿ ಇದನ್ನು ಆರೋಪ ಮಾಡುವಂತಹದ್ದು ಸರಿಯಲ್ಲ. ಆದ್ದರಿಂದ ಭಗವಂತ ಏನು ಮಾಡ್ತಾನೆ? ಯಾವುದನ್ನೇ ನೀಡುವಾಗ ಯಾರಿಗೆ ಯಾವುದನ್ನು ನೀಡಬೇಕೋ, ಯಾರಿಗೆ ಯಾವುದು ಎಷ್ಟು ಕೊಡಬೇಕೋ, ಮಗುವಿಗೆ ದೊಡ್ಡ ಬಟ್ಟಲಲ್ಲಿ ಪೂರ್ಣವಾಗಿ ಅನ್ನಾದಿಗಳನ್ನು ಹಾಕಿಕೊಡುವ, ಇಲ್ಲ ಇದು ಸಮಾನ, ಮಗುವಿಗೂ ಒಂದೇ ಲೆಕ್ಕ, ಅದೇ ರೀತಿಯಾಗಿ ಪ್ರಾಯ ಆದವರಿಗೂ ಒಂದೇ ಲೆಕ್ಕ ಅಂತಾದರೆ ಇಲ್ಲ, ಇದು ಸಮಾನ ಆಗಬೇಕು. ಎಷ್ಟು ಪ್ರಮಾಣವನ್ನು ಒಬ್ಬ ಯುವಕ ತಿಂತಾನೋ ಅದೇ ಪ್ರಮಾಣವನ್ನು ಒಂದು ಮಗುವಿಗೂ ಕೊಡಬೇಕು. ಒಬ್ಬ
ವಯಸ್ಸಾದವರಿಗೂ ಕೊಡಬೇಕು ಅಂತ ಹೇಳಿದ್ರೆ ಇದು ಸಮಾನತೆ ಅಂತ ಹೇಳಿದ್ರೆ ಸಮಾನತೆ ಅಂತ ಹೇಳೋದಿಲ್ಲ ಇದನ್ನು. ಮತ್ತೆ ಸಮಾನತೆ ಶಬ್ದಕ್ಕೆ ಏನರ್ಥ ಅಂತ ಕೇಳಿದ್ರೆ ಸಮಾನವಾದಂತಹ ಅವರವರ ಯೋಗ್ಯತಾನುಸಾರವಾಗಿ ಅವರವರಿಗೆ ನೀಡುವಂತಹದ್ದು. ಮಗು ಎಷ್ಟು ಪ್ರಮಾಣದಲ್ಲಿ ಸ್ವೀಕಾರ ಮಾಡುತ್ತದೋ ಅಷ್ಟು ಪ್ರಮಾಣದಲ್ಲಿ ಮಗುವಿಗೆ ಆಹಾರವನ್ನು ಕೊಡುವಂತಹದ್ದು. ಒಬ್ಬ ಯುವಕ ಯಾವ ಪ್ರಮಾಣದಲ್ಲಿ ಆಹಾರವನ್ನು ಸ್ವೀಕಾರ ಮಾಡುತ್ತಾನೋ ಆ ಪ್ರಮಾಣದಲ್ಲಿ ಆ ಯುವಕನಿಗೆ ಆಹಾರವನ್ನು ಇಡುವಂತಹದ್ದು. ಒಬ್ಬ ವಯಸ್ಸಾದಂತಹ ವ್ಯಕ್ತಿ ಯಾವ ಪ್ರಮಾಣದಲ್ಲಿ ಆಹಾರಾದಿಗಳನ್ನು ಸ್ವೀಕಾರ ಮಾಡ್ತಾನೋ ಆ ಪ್ರಮಾಣದಲ್ಲಿ ಅವನಿಗೆ ಆಹಾರಾದಿಗಳನ್ನು ಇಡುವಂತಹದ್ದು. ಎಲ್ಲರಿಗೂ ಕೂಡ ಸಮಾನ ಇಲ್ಲವೇ ಇಲ್ಲ. ಹೀಗೆ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಆಯಾಯ ಧರ್ಮ, ಆಯಾಯ ಗುಣ, ಆಯಾಯ ವ್ಯವಸ್ಥೆಗಳನ್ನು ಅನುಸರಿಸಿಕೊಂಡು ಭಗವಂತ ಅವರಿಗೆ ನೀಡ್ತಾನೆ ಎಂಬುದನ್ನು ಹೇಳ್ತಾರೆ. ಆದ್ದರಿಂದ ಭಗವಂತನಿಗೆ ಎಲ್ಲಿಯೂ ಕೂಡ ಭೇದ ಎಂಬುದು ಇಲ್ಲವೇ ಇಲ್ಲ. ಅಷ್ಟು ಮಾತ್ರವಲ್ಲದೆ ಭಗವಂತನ ರೂಪಗಳಲ್ಲಿಯೂ ಕೂಡ ನಾವು ಭೇದವನ್ನು ಕಲ್ಪನೆ ಮಾಡಬಾರದು ಅಂತ ಹೇಳ್ತಾರೆ. ಯಾವುದೋ ಒಂದು ರೂಪ ಪೂರ್ಣ ರೂಪ, ನಾರಾಯಣ ರೂಪ ಪೂರ್ಣ ರೂಪ, ಮತ್ಸ್ಯ ರೂಪ ಅದು ಅಪೂರ್ಣ ರೂಪ, ಕೂರ್ಮ ರೂಪ ಅದು ಅಪೂರ್ಣ ರೂಪ, ಅಥವಾ ಇನ್ನಿತರ ರಾಮರೂಪ ಅದು ಪೂರ್ಣ ರೂಪ, ಅಥವಾ ಇನ್ನಿತರ ಯಾವುದು ಕೇಶವಾದಿ ರೂಪಗಳು ಅದು ಅಪೂರ್ಣ ರೂಪ. ಹೀಗೆ ಯಾವ ಕಾಲಕ್ಕೂ ಕೂಡ ಚಿಂತನೆ ಮಾಡಲಿಕ್ಕೆ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಭಗವಂತನ ಎಲ್ಲ ರೂಪಗಳು ಪೂರ್ಣ, ಎಲ್ಲದರಲ್ಲಿಯೂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ ಹೇಳಿದಾಗೇನೆ ಭಗವಂತನ ಎಲ್ಲ ರೂಪಗಳು ಪೂರ್ಣ. ಅದರಿಂದ ನಮಗೆ ಭಗವಂತ ಯಾವ ಕಾಲಕ್ಕೂ ಕೂಡ ಈ ವೈಷಮ್ಯ ನಿರ್ಗ್ರಣ್ಯಾದಿಗಳನ್ನು ಅನುಸರಿಸಿಕೊಂಡು ಜೀವನಿಗೆ ಅವನು ಅನುಗ್ರಹವನ್ನು ಮಾಡೋದಿಲ್ಲ ಅಂತ ಎಂಬುದಾಗಿ ಅವನವನ ಗುಣಧರ್ಮ ಅವನವನ ವ್ಯವಸ್ಥೆಯನ್ನು ಅನುಸರಿಸಿಕೊಂಡು ಭಗವಂತ ಅನುಗ್ರಹ ಮಾಡುವಂತಹದ್ದು ಎಂಬುದಾಗಿ ದಾಸರು ಹೇಳ್ತಾರೆ. ಇನ್ನು ಮುಂದಿನ ಭಾಗವನ್ನು ನಾಳೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣ ನಮಸ್ಕಾರ.